ಸರ್ ವಾಟ್ ನೆಕ್ಸ್ಟ್ ಸರ್? ಈಗ ಆಯಿತು, ಇದೆಲ್ಲ ಆಯಿತು, ಬಾಯ್ಸ್ ವರ್ಸಸ್ ಗರ್ಲ್ಸ್, ನೆಕ್ಸ್ಟು ಶೂಟ್ ಯಾವಾಗಿದೆ ಸರ್? ಸರ್ ಬಾಯ್ಸ್ ವರ್ಸಸ್ ಗರ್ಲ್ಸು ನೆಕ್ಸ್ಟ್ ಡೇಟ್ ಇರೋದು 15th. 15th ನನಗೆ ಹೋಗೋದಕ್ಕಾಗೋದಿಲ್ಲ, ಬಿಕಾಸ್ ಡೆವಿಲ್ ಶೂಟ್ ಇದೆ ನನಗೆ. ಮತ್ತು ಅದಕ್ಕೂ ಇಬ್ಬರಿಗೂ ಜಗಳ ಆಗಿದೆ, ಅದಕ್ಕೇ ಅವ್ನು ಬಂದಿದ್ದಾನೆ ಇವನು ಬಂದಿಲ್ಲ, ಅದೆಲ್ಲ ಆಗೋದು ಬೇಡ ಅಂತ ಹೇಳ್ತಾಯಿದ್ದೀನಿ. 15th ಶೂಟ್ ಇದೆ, ಡೇಟ್ಸ್ ಬಂದಿದೆ, ಆ್ಯಂಡ್ 15th ನಂಗೆ ಡೆವಿಲ್ ಶೂಟ್ ಇದೆ, ಡೆವಿಲ್ ಮಾಡ್ತಾಯಿದ್ದೀನಿ. ಅಂದರೆ ನೆಕ್ಸ್ಟು ರಿಯಾಲಿಟಿ ಶೋ ಅಲ್ಲಿ ಪಾಲ್ಗೊಳ್ತೀರಾ ಒಟ್ಟಿನಲ್ಲಿ? ಯಾ, ಡೆಫಿನೆಟ್ಲಿ. ಅಂದರೆ ನೋಡಿ, ನನಗೆ ಇವಾಗ ಲೈನಪ್ ತುಂಬ ಜಾಸ್ತಿ ಇದೆ. ಬಿಲ್ಲಾರಂಗ ಭಾಷಾ ವರ್ಕೌಟ್ ಮಾಡ್ತಾಯಿದ್ದೀನಿ ನಾನು. ಅದನ್ನು ತುಂಬ ಸ್ಟ್ರಿಕ್ಟಾಗಿ ಇದು ಬಂದಿದೆ. ನೀವು ಸುದೀಪ್ ಸರ್ದು ಇದು ನೋಡಿದ್ರಿ ಅನಿಸುತ್ತೆ ಅಪ್ಡೇಟು. ಅವರು ಸಕ್ಕದಾಗಿ ರೆಡಿಯಾಗಿದ್ದಾರೆ. ಆ್ಯಂಡ್ ಅವ್ರು ನಮ್ಮ ಇನ್ಸ್ಪಿರೇಷನ್. ಅವರೇ ಆ ಥರ ರೆಡಿಯಾಗಿದ್ದಾರೆ ಅಂದಮೇಲೆ ನಮ್ಗೆ ಹೇಳಿರೋದು ಅಟ್ಲೀಸ್ಟ್ ನಾವು ಒಂದು 50% ಮಾಡಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ. ಸೊ ಅಂಥವ್ರನ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ ಅಂದಮೇಲೆ ಅವ್ರ ವರ್ಕೌಟ್ಗಳ್ನೂ ಫಾಲೋ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಮಮತಾ, ಅಗೇನ್ ಮಮತಾ ಅವ್ರ ಜಿಮ್ದು ಇಲ್ಲೇನಕ್ಕೆ ರೆಡಿ ಆಗ್ತಾಯಿದ್ದೀನಿ ಅಂದರೆ, ಶಿ ಬೀಂಗ್ ಅ ವಿಮೆನ್ ಅಂತ ನಾನು ಕೀಳಾಗಿ ಹೇಳ್ತಿಲ್ಲ, ಮತ್ತು ಅದಕ್ಕೆ ಇನ್ನೊಂದು ಮಾಡೋದು ಬೇಡ. ಬೀಂಗ್ ಅ ವಿಮೆನ್ ಯಾವ ಹುಡುಗನೂ ಮಾಡದೇ ಇರೋ ಥರ ಬಾಡಿ ಮಾಡಿದ್ದಾರೆ. ಅದಕ್ಕೆ ಒಂದು ಅಷ್ಟು ಕ್ರಿಟಿಸಿಸಮು ಬಂತು, ಹುಡುಗರ ಥರ ಬಾಡಿ ಸರ್ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಬರೋದಿಲ್ಲ. ಅದಕ್ಕೊಂದು ಡೆಡಿಕೇಷನ್ನು, ಒಂದು ತಪಸ್ಸು ಅಂತ ಮಾಡಬೇಕು. ವೆನ್ ಶಿ ಈಸ್ ಡನ್ ದ್ಯಾಟ್, ನನ್ನ ಬಾಡಿನ ಹೇಗೆ ರೆಡಿ ಮಾಡ್ಬೋದು ಅನ್ನೋದು ನನಗೆ ಒಂದು ಇಮ್ಯಾಜಿನೇಷನ್ ಇದೆ. ಆ್ಯಂಡ್ ದಟ್ಸ್ ವೈ ಐ ಹವ್ ಬೀನ್ ಟ್ರೈನಿಂಗ್ ವಿತ್ ಹರ್. ಸೊ ಬಿಲ್ಲಾರಂಗ ಭಾಷಾ ನನ್ನ ಪ್ರಯಾರಿಟಿನಲ್ಲಿದೆ ಇವಾಗ, ಅದಕ್ಕೋಸ್ಕರ ಟ್ರೈನ್ ಆಗ್ತಾಯಿದ್ದೀನಿ. ಸರ್ ಅಂದರೆ ಈಗ ನೆಕ್ಸ್ಟು ಮಾತನಾಡೋದ್ರ ಬಗ್ಗೆ ಅಥವಾ ರಿಯಾಲಿಟಿ ಶೋ ಅಲ್ಲಿ ಏನು ಹೇಳ್ತೀರಾ ಅಂತ? ಅದೇ ಹೇಳಿದ್ನಲ್ಲ ಸರ್, ಒಂದು ಫೋನ್ ಕಾಲ್ ಬಂತು ಅಂದರೆ ಎಲ್ಲ ಸರ್ ಹೋಗುತ್ತೆ. ಸೊ ಸರ್ ಹೋದ್ಮೇಲೆ ಮಾತಾಡ್ತೀನಿ. ಸರ್ ಈ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಅಂದರೆ ಯಾವ ರೀತಿ ಪ್ರಿಪ್ರೇಷನ್ ನಡೀತಾ ಇದೆ? ಜೊತೆಗೆ ಸುದೀಪ್ ಅವರು ನಿಮ್ಮಿಬ್ಬರನ್ನೂ ಕೂಡ ಬಿಗ್ ಬಾಸಲ್ಲಿ ನೋಡಿದ್ದಾರೆ, ಸಾಕಷ್ಟು ಇಷ್ಟಪಟ್ಟಿದ್ದಾರೆ ಕೂಡ ನಿಮ್ಮಿಬ್ಬರನ್ನೂ ಕೂಡ. ಈ ಕೇಸ್ ಆದಮೇಲೆ ಏನಾದರೂ ಮಾತಾಡಿದ್ರ ಅಂತ ನಿಮ್ಮ ಹತ್ರ? ಅಂದರೆ ಸರ್, ಸುದೀಪ್ ಸರ್ ಹೇಗೆ ಅಂದರೆ, ಬಲಗೈನಲ್ಲಿ ಮಾಡಿದ ಎಡಗೈ ಗೊತ್ತಾಗೋದಿಲ್ಲ. ಅವ್ರು ಏನು ಮಾಡಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನ ವಿಚಾರವಾಗಲಿ ಅಥವಾ ರಜತ್ ವಿಚಾರವಾಗಲಿ ಅವ್ರು ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವ್ರ ಹತ್ರ ಹೋಗಿ ಥ್ಯಾಂಕ್ಸ್ ಹೇಳಿದ್ರು ಕೂಡ ಏನಕ್ಕೆ ಅಂತಂತಾರೆ, ಅಲ್ಲ ಸರಿ ಮುಗೀತಲ್ಲ ಬೇರೆ ಏನಾದ್ರು ಮಾತಾಡು ಅಂತಂತಾರೆ. ದ್ಯಾಟ್ಸ್ ಹೌ ಈಸ್. ಅದ್ರ ಬಗ್ಗೆ ಇನ್ನೊಂದು ಮಾತಾಗಲಿ ಮತ್ತೊಂದಾಗಲಿ ಅವರು ನಾನೇ ಮಾಡಿದ್ದು, ನನ್ನಿಂದಾನೇ ಇದೆಲ್ಲ ಯಾವತ್ತೂ ಇಲ್ಲ ಸರ್. ಮಾಡಿದ್ರೂ ಅವರು ನನಗೆ ಗೊತ್ತಿಲ್ಲದೆ ಇರೋಂಗೆ ಇರ್ತಾರೆ ಅವರು. ಆ್ಯಂಡ್ ಐ ಬೀನ್ ಫಾಲೋಯಿಂಗ್ ಹೆಮ್. ಪ್ರತಿಯೊಂದು ಹೆಜ್ಜೆನೂ ನಾನು ಅವ್ರದ್ದೇ ಫಾಲೋ ಮಾಡೋದು. ಇವಾಗ ಸದ್ಯಕ್ಕೆ ಅವರು ತುಂಬ ವರ್ಕೌಟು, ಬಾಡಿ, ಬಿಲ್ಲಾರಂಗ ಭಾಷಾ, ಆ ಸೆಟ್ಟು, ಅದಕ್ಕೆ ಬೇಕಾಗಿರೋಂಥ ಮೇಕಪ್ಪು, ಕಾಸ್ಟ್ಯೂಮ್ಸ್, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ನಂಗೆ ಮೊನ್ನೆ ಕೂಡ ಸಿಕ್ಕಿದ್ರು, ಅಂದರೆ ನಾನೇ ಹೋಗಿದ್ದೆ ಅವ್ರ ಮನೆಗೆ. IPL ನಡೀತಿತ್ತಲ್ಲ ಮೊನ್ನೆ, RCB ಮ್ಯಾಚು, ಅವತ್ತು ಹೋಗಿದ್ದೆ. ಆ್ಯಂಡ್ ಅವತ್ತು ಕೂಡ ಅವರು ಮಾತಾಡಿದ್ದೆ, ವರ್ಕೌಟ್ ಹೇಗೆ ನಡೀತಾ ಇದೆ, ಟಚ್ ಮಾಡಿ ನೋಡಿ ಇಲ್ಲಿ ಅಂತಂದರು. ಟಚ್ ಮಾಡಿ ನೋಡಿದ್ರೆ 6 ಪ್ಯಾಕ್ಸ್ ಇದೆ ಸರ್ ಅವ್ರಿಗೆ, ಆಲ್ರೆಡಿ ಕಲ್ಲಿದ್ದಂಗಿದೆ ಹೊಟ್ಟೆ. ನಂಗೆ ನೋಡಿ ಇನ್ನೂ ಐ ಹ್ಯಾವ್ 3 months ಟೈಮ್ ಇದೆ, ಅಷ್ಟರಲ್ಲಿ ರೆಡಿ ಆಗಬೇಕು ನಾನು. ಸೊ ಅವರೇ ಹಂಗಿರುವಾಗ ಅಟ್ಲೀಸ್ಟ್ ನಾವು ಒಂದು 50% ಬರೋದು ಬೇಡ ಅಂದ್ಬಿಟ್ಟು ವರ್ಕೌಟ್ ಮಾಡ್ತಾಯಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.